ಮಾತನಾಡುವ ಆಸೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಈ ವೇದಿಕೆ ಮೇಲೆ ಆಸೀನಾಗಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ, ಶಿಕ್ಷಕಿಯರೇ, ಅಂಗನವಾಡಿ ಕಾರ್ಯಕರ್ತರೇ, ಎಲ್ಲರಿಗೆ ಮುಂಜಾನೆಯ ಶುಭಾಶಯಗಳು. ಮೇಡಮ್ ನನ್ಗ ನಲಿಕಲಿ ಇದ್ದಾಗ ಆ ಈ ಕಾಕಾಕಿ ಎಲ್ಲ ಕಲಿಸ್ತಿದ್ರು. ಇವಾಗ ಯಾರು ಕಲಿಸ್ಬೇಕಂದು ನನಗೆ ಯಾರು ಕಲಿಸೋದಿಲ್ಲ. ಮೇಡಮ್ ಅವ್ರು ಚಂದ ಇದ್ದರು. ಇವಾಗ ಮೇಡಮ್ ಅವರು ಹೋಗ್ತಿದ್ದಾಳಂದ್ರೆ ನನಗೆ ತುಂಬ ಹಣ ಬರುತ್ತಿದ್ದಾರೆ. ಎಂಟನೇ ಕ್ಲಾಸ್ ಅಕ್ಕವರು ಶಾಲೆಗೆ ಬಂದ ಮ್ಯಾಗ ಶಾಲೆಲ್ಲ ಸ್ವಚ್ಛ ಇಡ್ತಿದ್ರು. ನಮ್ಗ ಕೂಡ ಹೇಳಿದ್ರೆ ನಾವು ಕೂಡ ಎಲ್ಲ ಸ್ವಚ್ಛ ಇಡ್ತಿದ್ದೀವಿ. ಇಷ್ಟರಲ್ಲಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಧಿಕಾ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅವರ ಶಿಕ್ಷಕರ ನಡೆನುಡಿಗಳಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಧನ್ಯವಾದಗಳು. ಹನುಮಂತ ಸರ್ ಅವರು ವಿಷಯ ಪರಿವೀಕ್ಷಕರು DDP ಆಫೀಸ್ ಯಾದಗಿರಿ. ಇವರು ಈ ಕಾರ್ಯಕ್ರಮವನ್ನು ಕುರಿತು ನಾಲ್ಕು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ವಿಷಾದಿಸುತ್ತೇನೆ. ಏಕೆಂದರೆ ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಾಂತವೀರ ಗುರು ಮುರುಘಾಜೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳ ಪರಮಿಟ್ಟು ಬೀಳ್ಕೊಡಲ್ಪಟ್ಟಿರ್ತಕ್ಕಂಥ ನಿವೃತ್ತಿ ಹೊಂದುತ್ತಿರ್ತಕ್ಕಂಥ ಮಹಾದೇವಿ ಮೇಡಪ್ಪರೇ, ಅದೇ ರೀತಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರಾಜಕೀಯ ಧೋರಣೆ, ಗ್ರಾಮಸ್ಥರೇ, ಎಲ್ಲ ನಮ್ಮ ಇಲಾಖೆಯ ಬಂಧುಗಳೇ, ನೇರಿರ್ತಕ್ಕಂಥ ಸಮಸ್ತ ವೃತ್ತಿ ಬಾಂಧವರೇ, ಆ ಜೊತೆಗೆ ಬಂದಿರತಕ್ಕಂಥ ಮಾತೆಯರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಎಲ್ಲ ಅಭಿಮಾನಿ ಬಳಗವೇ, ಭಾಳ ಒಂದು ಸಂತೋಷದ ವಿಷಯ ಏನಂತಂದರೆ ಇವತ್ತು ವೃತ್ತಿ ಜೀವನ ಭಾಳ ಯಶಸ್ವಿಯಾಗಿ ಪೂರೈಸಿ ಇವತ್ತು ನಿವೃತ್ತಿ ಹೊಂದಿದ್ದಾರಲ್ಲ, ಅದು ಭಾಳ ಸಂತೋಷ. ವಿಶೇಷವಾಗಿ ಇನ್ನೊಂದು ಏನು ಅಂದರೆ ಎಲ್ಲ ಕಡೆ ಕಾರ್ಯಕ್ರಮಗಳು ಶಾಲೆಯಲ್ಲಿ ಆಗ್ತಿರ್ತವೆ. ಶಾಲೆಯಲ್ಲಿ ಮುಗಿಸ್ಕೊಂಡು ಇಲ್ಲಿ ಗ್ರಾಮಸ್ಥರು ಮತ್ತು ಶಾಲೆಯ ಸಿಬ್ಬಂದಿ ಸಹಕಾರದೊಂದಿಗೆ ಇವತ್ತು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಭವ್ಯ ವೇದಿಕೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅವರ ಅಭಿಮಾನಿ ಬಳಗದ ಒಂದು ಉತ್ಸಾಹದ ಪ್ರೇರಣೆಯ ಶಕ್ತಿ ಅಂತೇಳಿ ನಾನು ಬಯಸ್ತೇನೆ. ಯಾಕಂದರೆ ಇವತ್ತು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಯಾವುದಕ್ಕೆ ಕೀರ್ತಿ ಇರ್ತದೆ ಅಂದರೆ ಅವರು ಮಾಡಿದಂಥ ಸೇವೆಗೆ, ಅವರ ಹೃದಯ ವೈಶಾಲ್ಯತೆಗೆ, ಅವರ ಒಂದು ಗುಣಗಾನಕ್ಕೆ ಮಾತ್ರ ಆಧಾರವಾಗಿರ್ತಕ್ಕಂಥದ್ದು. ಇವತ್ತು ವೃತ್ತಿ ಜೀವನದಲ್ಲಿ ನಿವೃತ್ತಿ ಅನ್ನುವಂಥದ್ದು ಸರ್ಕಾರ ನೌಕರಿಯಲ್ಲಿ ಅನಿವಾರ್ಯ. ಇವತ್ತು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಇವತ್ತು ನಾಣ್ಯ ಚಲಾವಣೆ ಆಗಬೇಕಾದ್ರೆ ಎರಡು ಮುಖ ಯಾವ ರೀತಿ ಬೇಕೋ ಈ ವೃತ್ತಿ ಜೀವನದಲ್ಲಿ ನಿವೃತ್ತಿ ಮತ್ತು ವೃತ್ತಿ ಬಹಳ ಮುಖ್ಯ. ಆದರೆ ಸೇವೆ ಮಾಡಿರ್ತಕ್ಕಂಥ ದಿನ ಭಾಳ ಮುಖ್ಯ. ಯಾಕಂದರೆ ಸೇವೆ ಮಾಡಿದ್ದು ಅಪಾರವಾಗಿರ್ತಕ್ಕಂಥದ್ದು. ಇಡೀ ಇಸ್ವಿಯ ಸರ್ವಿಸನ್ನು ತೆಗೆದುಕೊಂಡು ಎರಡೇ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ನಾನು ಚಿನ್ನಕಾರಿಗೆ ಕೂಡ ಭೇಟಿ ಕೊಟ್ಟಾಗ ಅವರ ಒಂದು ಅಲ್ಲಿ ಚೇರ್ಮನ್ರ ಜೊತೆಗೆ ಮಾತಾಡಿ ಶಾಲೆಯ ಬಗ್ಗೆ ಮಾತಾಡ್ಕೊಂಡಿದ್ದೇನೆ. ಅಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಉತ್ತಮವಾಗಿ. ಮತ್ತಿಲ್ಲಿ ಯಡ್ಲಾಪುರದಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಸರಳ ರೀತಿಯಿಂದ, ಸರಳ ಜೀವಿಗಳು ಯಾವಾಗಲೂ ಕೂಡ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಗಾಂಧೀಜಿಯವರ ವಿಚಾರಧಾರೆ ಕೂಡ ಅದೇ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಇದ್ದರೆ ಮನುಷ್ಯನ ಒಂದು ಉದಾತ್ತತೆ ಬೆಳೀತದೆ ಅಂತೆ. ಅಂಥ ನಿಟ್ಟಿನಲ್ಲಿ ಮೇಡಮ್ ಅವರನ್ನು ನೋಡಿದರೆ ಅವರ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಅವರ ಮುಖ ಸ್ವಭಾವ ನೋಡಿದರೆ ಗೊತ್ತಾಗ್ತದೆ. ಭಾಳ ಸೌಮ್ಯಗಳು, ಅಷ್ಟೇ ಉದಾರಿಗಳು, ಜೊತೆಗೆ ಭಾಳ ಸರಳ ಇರುತ್ತಿರ್ತಕ್ಕಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳ ಒಂದು ಆದರ್ಶ ಕೂಡ ಎಲ್ಲರಿಗೂ ಬೇಕಾಗ್ತದೆ. ಇವತ್ತು ಮುದ್ದು ಮಗು ಭಾವನಾತ್ಮಕವಾಗಿ ಮಾತಾಡಿತು. ಆ ಭಾವನಾತ್ಮಕ ಒಂದು ಕಣ್ಣೀರು ಬರಬೇಕಾಗಿತ್ತಂದರೆ ಅವರ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಒಡನಾಟ ಭಾಳ ಮುಖ್ಯ. ಇವತ್ತು ಯಾರೇ ಎಷ್ಟೇ ಎತ್ತರಕ್ಕೆ ಬೆಳೆದಿರ್ಬೋದು, ಆದರೆ ಅವ್ರು ಇರ್ತಕ್ಕಂಥ ನಡೀತಕ್ಕಂಥ ರೀತಿ ವ್ಯವಹಾರ, ಮಾತಾಡ್ತಕ್ಕಂಥ ಕೌಶಲ್ಯ ಮತ್ತು ಅವರೊಂದಿರ್ತಕ್ಕಂಥ ಒಡನಾಟ ಭಾಳ ಮುಖ್ಯ ಮನುಷ್ಯನಿಗೆ. ಆ ಒಡನಾಟದಿಂದ ಆ ಮಗು ತುಂಬ ಕಣ್ಣೀರನ್ನು ಹಾಕ್ತು. ಆ ಮೇಡಮ್ ಅವ್ರ ಬಗ್ಗೆ ಅಭಿಮಾನವನ್ನು ಹೊಂದಿದಂಥದ್ದು ಭಾಳ ಸಂತೋಷ. ಯಾಕಂದರೆ ಅಷ್ಟು ಅಭಿಮಾನಿಗಳು ಆ ಮಕ್ಕಳನ್ನು ಹಂಚ್ಕೊಟ್ರೆ ಮಾತಾಡ್ತದೆ. ಟೀಚರ್ ಡ್ಯೂಟಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ಡ್ಯೂಟಿಗಳಿಗಿಂತ, ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕ ವೃತ್ತಿ ಭಾಳ ಉತ್ತಮ. ಯಾಕಂದರೆ ಶಿಕ್ಷಕ ಅಂದರೆ ಯಾರು? ಸ್ವಸ್ವರೂಪಿಯಾಗಿ ನಿಂತು ಕ್ಷಕಿರಣದ ಉಪಾಧಿಯಲ್ಲಿ ಕರ್ಮವನ್ನು ಎಸಗಿಸ್ತಕ್ಕಂಥವನು, ಯಾವುದೇ ಒಂದು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಕ್ಕಂಥವನು, ಏನೂ ಗೊತ್ತಿರ್ತಕ್ಕಂಥ ಮಣ್ಣಿನ ಬುದ್ಧಿಯನ್ನು ಒಳ್ಳೆಯ ಮೂರ್ತಿಯನ್ನು ಮಾಡ್ತಕ್ಕಂಥವನು, ಒಂದು ಕಲ್ಲನ್ನು ಕಟ್ಟದ ಮೂರ್ತಿಯನ್ನು ಮಾಡ್ತಕ್ಕಂಥವನು. ಆ ಕಟ್ಟದಂಥ ಕಲ್ಲಿನಿಂದ ಇವತ್ತು ದೇವರ ವಿಗ್ರಹವನ್ನು ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ ಎಲ್ಲರೂ ಅಂತಂದರೆ ಅದಕ್ಕೆ ರೂಪ ಕೊಟ್ಟಂಥ ವ್ಯಕ್ತಿ ಭಾಳ ಮುಖ್ಯ. ಅದೇ ರೀತಿ ವಿದ್ಯಾರ್ಥಿಗಳನ್ನ ಮುಂದಿನ ಜೀವನದಲ್ಲಿ ಒಂದು ಉದ್ಯೋಗಕ್ಕೆ ಹೋಗ್ತಕ್ಕಂಥದ್ದು, ಸಮಾಜಕ್ಕೆ ದೇಣಿಗೆ ಕೊಡ್ತಕ್ಕಂಥದ್ದು,
ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ನಾಗರಿಕರನ್ನು ಸೃಷ್ಟಿ ಮಾಡುವಂಥ ಜವಾಬ್ದಾರಿ ಇವತ್ತು ಶಿಕ್ಷಕರ ಮೇಲಿದೆ. ಅಂತ ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮಾತೆಯರು ಬಹಳ ಜನ ಇದ್ದಾರೆ. ಇವತ್ತು ಮಾತೆಯರು ತೊಟ್ಟಿಲೆ ತೂಗುವ ಕೈ ಜಗತ್ತನ್ನೇ ತೂಗಿತಂತ ಮನೆಯಲ್ಲಿ ಶಿಕ್ಷಣ ಮಗುವಿಗೆ ಹುಟ್ಟಿದ ಆರಂಭದಿಂದ ಆರಂಭ ಆಗ್ತದೆ. ಮಗುವಿನ ಪಾಲನ ಪೋಷಣೆ ಮಾಡೋದ್ರಿಂದ ಹಿಡ್ಕೊಂಡು ಅವರ ದೈಹಿಕವಾಗಿ ಆರೋಗ್ಯವಾಗಿರೋದ್ರಿಂದ ಹಿಡ್ಕೊಂಡು ಆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಶಿಕ್ಷಣ ಮನೆಯಲ್ಲೇ ಆರಂಭವಾದರೆ ಎರಡನೇ ಗುರುವಾಗಿ ಶಾಲೆಯಲ್ಲಿರ್ತಕ್ಕಂಥ ಗುರುಗಳ ಪಾತ್ರ ಮುಖ್ಯ. ಗುರು ಅಂದರೆ ಯಾರು? ಗುರು ಅಂದರೆ ಅಜ್ಞಾನವನ್ನು ಅಳಿಸ್ತಕ್ಕಂಥವನೇ ಗುರು, ಜ್ಞಾನದ ಬೆಳಕನ್ನು ನೀಡ್ತಕ್ಕಂಥವರೇ ಗುರು. ಅಂತ ಜ್ಞಾನದ ಹಾದಿಯಲ್ಲಿ ಅಕ್ಷರವನ್ನು ಕಲಿಸಿ ಅಕ್ಷರಾತಿ ಇವತ್ತ ನಾವು ಎಲ್ಲರ ಅಭಿಮಾನಕ್ಕೆ ಪೂರಕವಾಗಿಟ್ಟುಕೊಂಡು ನಮ್ಮ ಮುಂದೆ ಇದ್ದಾರೆ. ಅವರಂಥ ಆದರ್ಶಗಳು ಎಲ್ಲರಿಗೂ ಕೂಡ ಮಕ್ಕಳಿಗೆ ಮುಂಬರುವಂಥ ಜೀವನದಲ್ಲಿ ಎಲ್ಲರಿಗೂ ಕೂಡ ಅಳವಡಿಸ್ಕೊಳ್ಳಿ. ಅವರ ಒಂದು ವೈಯಕ್ತಿಕವಾಗಿ ಕೂಡ ನಮ್ಮ ಒಂದು ಬಡಾವಣೆಯಲ್ಲಿ ಮೇಡಮ್ ಅವರು ಇದ್ದರು. ಆ ಬಡಾವಣೆಯಲ್ಲಿದ್ದಾಗ ಅವರು ಬೆರೀತಕ್ಕಂಥ ರೀತಿ, ಅವರ ಮಕ್ಕಳು, ಅವರ ಅಳಿಯಂದಿರು, ಅವರ ಒಡನಾಡಿಗಳು ತುಂಬ ಇದ್ದರು. ಯಾವತ್ತೇ ಆಗಲಿ ವ್ಯಕ್ತಿಯ ವ್ಯಕ್ತಿತ್ವ, ಅವರ ಗೌರವ, ಪ್ರೀತಿ ಪಾತ್ರರಾಗ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಭಾಗವಹಿಸಿ ಅವರ ಒಂದು ನಡೆನುಡಿಗಳನ್ನು ಅರ್ಥಕೊಂಡು ಇವತ್ತು ವಿಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಬೇರೆ ಇಲಾಖೆಯಲ್ಲಿ ನೋಡ್ತೀವಿ ನಾವು, ರೆವಿನ್ಯೂ ಇಲಾಖೆಯಲ್ಲಿ ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಅಷ್ಟಾಭಿಮಾನದ ಒಂದು ಮಹಾಪುರ ಈ ಥರ ಇರೋದಿಲ್ಲ. ಯಾಕಂದರೆ ಆ ಶಿಕ್ಷಕರ ಬಳಗ ಅನ್ನುವಂಥದ್ದು ಒಂದು ಕಾಗೆ ಬಳಗಿದ್ದಂಗ. ಕಾಗೆ ಒಂದು ಅಗಳ ಕಂಡ್ರೆ ಎಲ್ಲರನ್ನ ಕರಿತಂತ ಬಂದು ತಿಂಡಿ ಅಂತ. ಆ ಕಾಗೆ ಬಳಗಿದ್ದಂಗೆ ನಮ್ಮ ಒಳಗೆ ಎಲ್ಲ ಸಮಾಜ ಒಡನಾಟ ಇರ್ತದೆ. ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೆ ಎಷ್ಟೇ ಹುದ್ದೆಗೆ ದೊಡ್ಡದಾಗಿರ್ತಕ್ಕಂಥ ಹುದ್ದೆಗೆ ಹೋದ್ರೂ ಕೂಡ ಅದಕ್ಕೆ ಮಾತ್ರ ಬುನಾದಿಯಾಗಿರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣ. ಇವತ್ತು ಪ್ರಾಥಮಿಕ ಶಿಕ್ಷಣ ಉತ್ತಮವಾದಂಥ ಕಟ್ಟಡ ನಿರ್ಮಾಣಬೇಕಾಗುತ್ತದೆ. ಬುನಾದಿ ಇದ್ದಂಗ ಆ ಫೌಂಡ್ರ್ ಬೇಸ್ಮೆಂಟ್ ಯಾವ ರೀತಿ ಇರ್ತದೆ, ಕಟ್ಟಡ ಅದೇ ರೀತಿಯಾಗಿ ಬೆಳೀತದೆ. ಅದಕ್ಕಾಗಿ ಇವತ್ತು ಈ ಗ್ರಾಮದಲ್ಲಿ ಒಳ್ಳೆಯ ಸೇವೆ ಆಗಿದೆ. ಇವತ್ತು ಶಿಕ್ಷಕರಲ್ಲಿ ಒಂದು ಮನವಿ ಏನಂದರೆ, ದಯವಿಟ್ಟು ನಮ್ಮ ಇಲಾಖೆ ಪರವಾಗಿ ನಾ ಎಲ್ಲರಲ್ಲಿ ಒಂದು ಬೇಡಿಕೊಳ್ಳೋದೇನೆಂದರೆ, ಇವತ್ತು ನೀವು ಯಾರು ಎಲ್ಲಿ ಎಷ್ಟೇ ಎತ್ತರಕ್ಕೆ ಹೋಗಿರಲಿ, ಎಷ್ಟನ್ನ ಬೆಳವಣಿಗೆ ಆಗಿರಲಿ, ನಿಮ್ಮ ವೈಯಕ್ತಿಕ ಜೀವನ ಎಷ್ಟನ್ನ ಇಂಪ್ರೂವ್ಮೆಂಟ್ ಆಗಿರಲಿ, ಆ ಮಕ್ಕಳಿಗೆ ಕಲಿಸುವಂಥ ವಿದ್ಯೆ ಏನಿದೆಯಲ್ಲ ಅದು ದೊಡ್ಡ ಪುಣ್ಯದ ಕೆಲಸ. ವಿದ್ಯಾದಾನ ಮಹಾದಾನ ಅಂತ ಹೇಳಿದ್ದಾರೆ. ಆ ದಾನ ಮಾಡುವಂಥ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಅಂತ ಪಾತ್ರಕ್ಕೆ ತಾವೆಲ್ಲರೂ ಕೂಡ ಸತ್ಪಾತ್ರ ಆಗಬೇಕು. ಇವತ್ತ ಟೀಚರ್ ಅನ್ನುವಂಥ ಪದಕ್ಕೆ ಬಹಳ ವರ್ಣನೆ ಮಾಡ್ತಾರೆ. ಟೀಚರ್ ಆಗಿರ್ತಕ್ಕಂಥವ್ರು ಎಂಥವರು? ಟಿ ಅಂದರೆ ಟಾಲರೆನ್ಸ್, ಭಾಳ ತಾಳ್ಮೆ ಬೇಕು. ತಾಳ್ಮೆಯಿಂದ ಮಕ್ಕಳಿಗೆ ಕಲಿಸ್ಬೇಕು. ತಾಳ್ಮೆ ಇರಲಿಲ್ಲ ಟೀಚರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎ ಅಂದರೆ ಇ ಅಂತ ಹೇಳ್ತೀವಿ, TEA. ಇ ಅಂದರೆ ಎಫರ್ಟ್, ಪ್ರಯತ್ನ ಮಾಡಬೇಕು. ಅವ್ರ ಜೊತೆ ಕಷ್ಟಪಡಬೇಕು, ಅವ್ರ ಜೊತೆ ಕೂಡಬೇಕು, ನೆಲಿಬೇಕು, ಕುಣಿಬೇಕು, ಆಡಿಸ್ಬೇಕು. ಎಷ್ಟು ಕಷ್ಟ ಇರ್ತದೆ. ಮನೆಯಲ್ಲಿ ಒಬ್ಬ ಮಗುವಿಗೆ ಒಂದು 2-3 ಮಕ್ಕಳು ಇರ್ತಾರೆ, ಸಂಭಾಳಿಸೋದು ಭಾಳ ಕಷ್ಟ. ಅಂಥ ಮಕ್ಕಳನ್ನು ಒಡನಾಡಿಗಳಿರ್ತಕ್ಕಂಥದ್ದು ಎಫರ್ಟ್ ಆಗ್ತಕ್ಕಂಥ ಭಾಳ ಮುಖ್ಯ. ಅದೇ ರೀತಿ EA ಆಕ್ಟಿವ್ ಆಗಿರಬೇಕು. ಯಾವತ್ತೂ ಕೂಡ ಟೀಚರ್ ಆಗಿರ್ತಕ್ಕಂಥವ್ರು ಯಾವತ್ತೂ ಜೋರಾಗಿರ್ತಕ್ಕಂಥದ್ದಲ್ಲ, ಸೋಮಾರಿಗಳಿರ್ತಕ್ಕಂಥದ್ದಲ್ಲ, ಭಾಳ ಆಕ್ಟಿವ್ ಆಗಿ. ಈಗ ಆಡ್ತಿದ್ರು, ಕುಣಿತಿದ್ರು, ಯಾರು ಕಳಿಸ್ತಾರೆ ಅಂತ ಮಗು ಹೇಳ್ತಲ್ಲ, ಆಕ್ಟಿವ್ ಆಗಿರುವಂಥ ಗುಣವನ್ನು ಟೀಚರ್ ಆಗಿರ್ತಕ್ಕಂಥವ್ರು ರೂಢಿಸ್ಕೊಳ್ಬೇಕು. ಅದೇ ರೀತಿ C ಕ್ಯಾರೆಕ್ಟರ್ ಕೂಡ ಭಾಳ ಮುಖ್ಯ. ಮಾತೃ ಹೃದಯ ಅನ್ನುವಂಥದ್ದು ಭಾಳ ಮುಖ್ಯ. ಶ್ರೀ ಪ್ರೀತಿ, ಸಲುಗೆ ಅಂತ ಕೊಡ್ತಕ್ಕಂಥ ಗುಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ H ಹಾನೆಸ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಎಲ್ಲರೂ ಕೂಡ ಜೀವನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ನಾವೆಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ಟೀಚರ್ ಅನ್ನು ನೋಡಿದ್ರೆ ಈ ಅಂದರೆ ಎಫಿಸಿಯನ್ಸಿ ಇರಬೇಕು, ಕಾರ್ಯದಕ್ಷತೆ ಇರಬೇಕು, ಆ ಕಾರ್ಯದ ಬಗ್ಗೆ ಅಭಿಮಾನ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ದಕ್ಷತೆ ಇರಬೇಕು. ಅದೇ ರೀತಿ ಆರ್ ಅಂದ್ರೇನು? ಎಲ್ಲರನ್ನ ರಿಕಾಗ್ನೈಸೇಷನ್, ಗುರುತಿಸುವಂಥದ್ದು. ಇವತ್ತು ಗುರುತಿಸಿ ಸನ್ಮಾನ ಮಾಡ್ತಾರಲ್ಲ, ಅಂಥ ಕಾರ್ಯಕ್ಕೆ ನಾವೆಲ್ಲ ಪಾತ್ರ ಆಗಬೇಕಾಗ್ತದೆ. ಆವಾಗ ನಾವು ಟೀಚರ್ನ ಜನತೆ ಗೌರವಿಸಿದಂತಾಗ್ತದೆ. ಅಂತ ಅಭಿಮಾನಿ ಬಳಗದವರೆಲ್ಲ ಬಂದಿದ್ದೀರಿ. ನಿಮ್ಮ ವೃತ್ತಿ ಜೀವನ ಬಹಳ ಪವಿತ್ರವಾಗಿ ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲಾಖೆ ಪರವಾಗಿ, ಮಾನ್ಯ ಉಪನಿರ್ದೇಶಕರ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಮೇಡಮ್ ಅವರಿಗೆ, ನಮ್ಮ ಇಲಾಖೆ ಪರವಾಗಿ ಅನಂತ ಧನ್ಯವಾದ ಸಲ್ಲಿಸ್ತಾರೆ. ಮೇಡಮ್, ಇದುವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆಲ್ಲರಿಗೂ ಕೂಡ ವಂದಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.